ಆ, ನಾವು ಮಾಡೋ ಸಂಕಲ್ಪಗಳೇನಿದೆಯಲ್ಲ, ಅಥವಾ ನಾವು ಮಾಡೋ ಅನುಸಂಧಾನ ಇದೆಯಲ್ಲ, ಅದು ಅತ್ಯಂತ ಪವಿತ್ರವಾದದ್ದು ಮತ್ತು ಅತ್ಯಂತ ಶ್ರೇಷ್ಠವಾದದ್ದು. ನಾವು ಏನು ಅನುಸಂಧಾನಗಳನ್ನು ಮಾಡ್ತಾ ಹೋಗ್ತೀವಿ, ಆ ಥರ ಪರಮಾತ್ಮ ಅಲ್ಲಿ ನಿಂತು ನಮಗೆ ಕಾರುಣ್ಯವನ್ನ ತೋರಿಸ್ತಾ ಹೋಗ್ತಾನೆ. ಸೊ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಇವತ್ತು ಎಷ್ಟೋ ಜನ ಆ, ಸಿಟ್ಟೇ ಮಾಡ್ಕೊಳ್ಳಲ್ಲ. ಇವತ್ತಿನ ದಿವಸದಲ್ಲೂ ಕೂಡ ಅವರು ಯಾವುದೇ ವಿಷಯಕ್ಕೂ ಅವರು ಕೋಪವನ್ನೇ ಮಾಡ್ಕೊಳ್ಳಲ್ಲ, ಸಿಟ್ಟೇ ಮಾಡ್ಕೊಂಗಿಲ್ಲ. ಈ ಥರ ಜನ ಯಾವ ಥರ ಅನುಸಂಧಾನವನ್ನ ಮಾಡ್ತಿರ್ತಾರೆ? ಅವ್ರು ಯಾಕೆ ಸಿಟ್ಟು ಬರೋಲ್ಲ, ಅಥವಾ ಅವರಿಗೆ ಅರ್ಥನೇ ಆಗೋದೇ ಇಲ್ವೋ ಹಿಂಗಾಗಿ ಸಿಟ್ಟೇ ಬರೋದಿಲ್ಲ ಅಂತ ವಿಚಾರ ಮಾಡಿದಾಗ, ಅವರಿಗೂ ಎಲ್ಲ ಅರ್ಥ ಆಗ್ತದೆ, ಅವರಿಗೂ ಎಲ್ಲ ತಿಳಿತದೆ. ಈ ಜನ ಏನು ಅವರನ್ನ ಮಾಡ್ತಿದ್ದಾರೆ, ಜನ ಯಾವ ಥರ ಅವರಿಗೆ ಒಂದು ಹಿಯಾಸ್ತಿರ್ಬೋದು ಅಥವಾ ಬೈತಿರ್ಬೋದು, ಅಥವಾ ಅವರನ್ನ ಮಿಸ್ಯೂಸ್ ಮಾಡ್ತಾ ಇರ್ಬೋದು, ಇವೆಲ್ಲ ಅವರಿಗೆ ಗೊತ್ತಿಲ್ಲ ಅಂತ ಜನರು ತಿಳ್ಕೊಂಡಿರ್ತಾರೆ. ಆದರೆ ಅವ್ರು ಯಾಕಾದರೂ ಅದಕ್ಕೆ ಆಕ್ಷನ್ಗೆ ರಿಯಾಕ್ಷನ್ ಥರ ಯಾಕೆ ಮಾಡೋದಿಲ್ಲ ಅಂತ ನಾವು ವಿಚಾರ ಮಾಡಿದಾಗ, ಅವರಲ್ಲಿರ್ತಕ್ಕಂಥ ಒಂದು ಅನುಸಂಧಾನದ ಮಹತ್ವ. ಏನು ಅನುಸಂಧಾನ ಅಂತಂದ್ರೆ, ಇದು ಎಲ್ಲ ಪರಮಾತ್ಮನ ಚೇಷ್ಟೆ. ಇವರು ನನ್ನ ಹೊಗಳತಿರಬಹುದು, ಅಥವಾ ನನ್ನ ಬೈತಿರಬಹುದು, ನನ್ನ ದುರುಪಯೋಗ ತಕ್ಕೋತಿರಬಹುದು, ಅಥವಾ ನನ್ನಲ್ಲಿರ್ತಕ್ಕಂಥ ಒಂದು ಸ್ಟ್ರೆಂಗ್ತನ್ನು ಅವ್ರು ವೀಕ್ನೆಸ್ ಆಗಿ ಮಾಡಿ ಅದರಿಂದ ನನ್ನನ್ನು ತಮ್ಮ ಕಾರ್ಯಕ್ಕೆ ಸಾಧನೆಗೆ ಉಪಯೋಗಿಸ್ತಾ ಇರಬಹುದು. ಆಮೇಲೆ ಅವ್ರು ನಮಗೆ ರೆಸ್ಪೆಕ್ಟ್ ಕೊಡದೇ ಇರಬಹುದು. ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಅದಕ್ಕೆ ಅವರು ವಿಕಾರ ರೂಪದಿಂದ ಅದಕ್ಕೆ ಅವರು ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಅಂತಂದ್ರೆ, ಅವರು ಇದೆಲ್ಲ ಪರಮಾತ್ಮನ ಚೇಷ್ಟೆ. ಪ್ರತಿಯೊಂದು ಪರಮಾತ್ಮನೇ ಆಯಾ ಜೀವರಲ್ಲಿ ಇದ್ದು ಅವನು ಮಾಡಿಸ್ತಿರ್ತಾನೆ. ಅವರಲ್ಲಿಯೂ ಆ ದೇವರಿದ್ದಾನೆ. ಅವರ ಮಾಡಿರ್ತಕ್ಕಂಥ ಒಳ್ಳೆಯ ಕರ್ಮಗಳಿಗೆ ಒಂದು ಮಾರ್ಗದಿಂದ ಪರಮಾತ್ಮ ಅವರಿಗೆ ಫಲಗಳನ್ನು ಕೊಡ್ತಿರ್ತಾನೆ. ಇವತ್ತು ನಾವು ನೀವು ಎಲ್ಲರೂ ಒಬ್ರಿಗೊಬ್ರು ಭೇಟಿಯಾಗಬೇಕು, ಮಾತಾಡಬೇಕು ಅಂತಂದ್ರೆ, ನಾವು ಈ ಎಲೆಕ್ಟ್ರಾನಿಕ್ ಮಾಧ್ಯಮದಿಂದ ಇವತ್ತು ಭೇಟಿ ಆಗ್ತಾ ಇದ್ದೀವಿ. ಇದು ಹೇಗೆ ಸಾಧ್ಯ ಆಯಿತು ಅಂದರೆ, ಆ ಮಾಧ್ಯಮವನ್ನು ಕೊಟ್ಟು ನಾವು ಇಬ್ಬರು ಭೇಟಿ ಆಗ್ಬೇಕಂತಂತಕ್ಕ ಒಂದು ಆಸೆ, ಆ ಆಶೆಯನ್ನ ಈ ಮಾಧ್ಯಮದ ಮೂಲಕ ಅದು ನಮಗೆ ಸಫಲವಾಯಿತು. ಅದೇ ಥರ ಒಬ್ಬ ವ್ಯಕ್ತಿ ತನ್ನ ಪೂರ್ವ ಜನ್ಮದಲ್ಲೋ ಈ ಜನ್ಮದಲ್ಲೋ ಏನೋ ಒಂದು ಉತ್ತಮವಾದ ಕರ್ಮಗಳನ್ನು ಮಾಡಿರ್ತಾನೆ. ಆ ಕರ್ಮಕ್ಕೆ ಫಲವನ್ನು ಪರಮಾತ್ಮ ಎತ್ತಿರಿಸುತ್ತಾನೆ. ಅಂದರೆ ಅವನು ಕೊಟ್ಟೇ ಕೊಡ್ತಾನೆ. ಆ ಫಲಗಳನ್ನು ಎಂದೂ ಪರಮಾತ್ಮ ಕಸಿದುಕೊಳ್ಳೋದಿಲ್ಲ. ಪರಮಾತ್ಮ ಆ ಫಲಗಳನ್ನು ಕೊಡೋದು ಹೇಗೆ? ಒಂದು ಮಾಧ್ಯಮದ ಮೂಲಕ ಕೊಡ್ತಾನೆ. ಆ ಮಾಧ್ಯಮ ನಾವು ಯಾಕಾಗಿರಬಾರ್ದು ಅಂತ ಅವರು ಈ ಚಿಂತನೆಯಲ್ಲಿ ಥಿಂಕ್ ಮಾಡ್ತಾರೆ. ಹೀಗಾಗಿ ಅವರು ಮಾಡ್ತಕ್ಕಂಥ ಕೆಲಸಗಳು ಬಹಳ ವಿಚಿತ್ರವಾಗಿ ನಮಗೆ ಅನುಭವಕ್ಕೆ ಬರ್ತಾ ಹೋಗ್ತದೆ. ಆಮ್, ಇನ್ನೊಂದು, ಈ ಜಡಭರತ ಮಹಾರಾಜನ ಕಥೆ ನಾವು ಕೇಳಬೇಕಾದ್ರೂ ಕೂಡ ಈ ವಿಷಯ ಬರ್ತದೆ. ಜಡಭರತ ಮಹಾರಾಜಗೆ ಅವನು ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೊಂಟಾಗ, ಮಹಾರಾಜನ ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೊಂಟಾಗ, ಅವನು ತಗ್ಗ ದಿನ್ನಿ ಏನೇ ಬಂದು ತಲೆ ಕೆಡಿಸ್ಕೊಳ್ದಂಗೆ ತನಗೆ ಹೆಂಗ್ ಬೇಕೋ ಹಂಗೆ ಹೋಗ್ತಾ ಇರ್ತಾನೆ. ಅದನ್ನ ನೋಡಿ ಆ ಮಹಾರಾಜ ಸಿಟ್ಟಿಗೆ ಬಂದು ಅವನನ್ನ ಬೈತಾನೆ. ಏನಂದ್ರೂ ಆ ಜಡಭರತನಲ್ಲಿ ವಿಕಾರವೇ ಆಗೋದಿಲ್ಲ. ಯಾಕೆಂದ್ರೆ ಅವನು ನನ್ನನ್ನ ಹೊತ್ಕೊಂಡಿದ್ದೀಯಾ ಹಾಗೀಗೆ ಅಂತ ಹೇಳಿದ ಜಡಭರ್ತ ಹೇಳ್ತಾನೆ, ನಿನ್ಗೆ ಹೊತ್ಕೊಳಿಕ್ ನಾನು ಯಾರು, ನನ್ಗೆ ಹೊತ್ಕೊಳಿಕ್ ನೀನ್ ಯಾರು, ಅಥವಾ ಆ, ನೀನ್ ನನ್ನ ಮೇಲೆ ಕೂಡ್ಲಿಕ್ಕೆ ನಿನಗೇನು ಅಧಿಕಾರ ಇದೆ? ಇದೆಲ್ಲ ಪರಮಾತ್ಮ ಮಾಡ್ತದೆ. ಯಾಕಂದ್ರೆ ಇಡೀ ಬ್ರಹ್ಮಾಂಡ ನಿಂತಿರೋದೇ ಪರಮಾತ್ಮನ ಮೇಲೆ. ಕೂರ್ಮ ರೂಪದಿಂದ ಪರಮಾತ್ಮ ಬ್ರಹ್ಮಾಂಡವನ್ನ ಕೆಳಗಡೆಯಿಂದ ಅದು ಸಪೋರ್ಟ್ ಕೊಟ್ಟು ಹಿಡ್ಕೊಂಡಿದ್ದಾನೆ, ಅಥವಾ ಅವನೇ ಮೇನ್ ಅದಕ್ಕೆ ಸಪೋರ್ಟ್ ಅಂತ ಹಿಂಗೆ ಚಿಂತನೆ. ಯಾವಾಗ ಈ ಚಿಂತನೆಗಳು, ನಮ್ಮ ಈ ಅನುಸಂಧಾನಗಳು ಗಾಢವಾಗಿ ಹೋಗ್ತಾ 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 ಅದು ಉತ್ತಮವಾದ ಫಲಗಳನ್ನು ನಮಗೆ ಕೊಡ್ತಾ ಹೋಗ್ತದೆ. ಸೊ ಇನ್ನೊಂದು, ಇವತ್ತು ನಾವು ದಿವಸದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಹೋಗ್ತೀವಿ. ಪ್ರತಿಯೊಂದು ಕೆಲಸ ನಾವು ನಮ್ಮ ಸ್ವ ಇಚ್ಛೆಯಿಂದ ಹುಡುಕಾಡಿಕೊಂಡು ಮಾಡ್ತೀವಿ ಅಂತ ನಾವು ಅನ್ಕೊಂಡಿದ್ದೀವಿ ಇವತ್ತು. ಆದರೆ ಅಷ್ಟು ಸ್ವಾತಂತ್ರ್ಯ ನಮಗೆ ಇರೋದಿಲ್ಲ. ಈಗ ಒಂದು ಕಂಪ್ನಿಯಲ್ಲಿ ನಾನು ಹೈ ಪರ್ಫಾರ್ಮರ್ ಇದ್ದೀನಿ, ನನಗೆ ಅವರು ಕಂಟಿನ್ಯೂ ಆಗಿ ಹಾಗೆ ಇಟ್ಕೊಂಡು ಹೋಗಬೇಕು. ನನಗೇನು ಹೈಕ್ ಬೇಕಾಗಿಲ್ಲ, ಪ್ರಮೋಷನ್ ಬೇಕಾಗಿಲ್ಲ. ಆದರೂ ಹಾಗೆ ನನ್ನನ್ನು ಅವರು ಆ ಕಂಪ್ನಿಯಲ್ಲೇ ಜಾಬಲ್ಲಿ ಇಟ್ಕೊಂಡು ಹೋಗಬೇಕು ಅಂತ ನಾನು ಬಯಸಿದ್ರು, ಆ ಕಂಪ್ನಿ ನಮ್ಮನ್ನು ತೆಗೆದು ಹಾಕ್ಬೋದು. ಅಥವಾ ನಾವು ಲೋ ಪರ್ಫಾರ್ಮರೇ ಇದ್ದೀವಿ, ಕಂಪ್ನಿ ನಮ್ಮನ್ನು ತೆಗೆದು ಹಾಕ್ಬೋದು ಅಂತಂದ್ರೂ ಕೂಡ ಕಂಪ್ನಿ ಹಾಗೆ ನಮ್ಗೆ ಇಟ್ಕೊಂಡು ಹೋಗ್ಬೋದು. ಹೇಗೆ ಅಂದರೆ, ಆ ಫೀಲ್ಡ್ದಲ್ಲಿ ನಾವು ಅಸ್ವತಂತ್ರರು. ಅಲ್ಲಿ ಏನೇನು ನಡೀತಾ ಇದೆ, ಅಲ್ಲಿ ಡಿಸಿಷನ್ ಯಾರು ಮಾಡೋರು, ಯಾಕೆ ಆ ಥರ ಡಿಸಿಷನ್ ಮಾಡಿದ್ರು, ಅದರ ಪೂರ್ಣ ಕಲ್ಪನೆ ನಮಗೆ ಬರೋದಿಲ್ಲ.
ಸೊ ಅದು ಇಂಪ್ಯಾಕ್ಟ್ ಆಗಿದ್ದು ಮಾತ್ರ ನಮಗೆ ಗೊತ್ತಾಗ್ತದೆ. ಅದೇ ಥರ ಪರಮಾತ್ಮ ಏನ ಚಿಂತನೆಯನ್ನು ಮಾಡ್ತಾನೆ, ಪರಮಾತ್ಮ ಸ್ವಾತಂತ್ರ್ಯದಿಂದ ನಮ್ಮನ್ನ ಏನು ಕರ್ಮಗಳಿಗೆ ಹಾಕ್ತಾನೆ, ಅದು ನಮ್ಮ ಕೈಯಲ್ಲಿಲ್ಲ, ಅದು ಅವನ ಕೈಯಲ್ಲಿರೋದು. ಹಾಗಿದ್ದಾಗ ನಾವು ಆಫೀಸ್ದಲ್ಲೇ ಕೆಲಸ ಮಾಡ್ತಿರ್ಬೋದು, ಅಥವಾ ಇವತ್ತಿನ ದಿವಸ ನಾವು ಯಾವುದೇ ಸಂಧ್ಯಾವಂದನಾದಿ ಏನೇ ಕರ್ಮ ಮಾಡದೇನೆ ನಾವು ಹಾಗೆ ತಿರುಗ್ತಾ ಆಗಿರ್ಬೋದು. ಇದೆಲ್ಲವೂ ಪರಮಾತ್ಮನೇ ನಿಂತು ಮಾಡಿಸ್ತಾ ಇರೋದು. ನಮ್ಮ ಪೂರ್ವ ಜನ್ಮದ ಕರ್ಮಗ ಅನುಗುಣವಾಗಿ ನಮ್ಮ ಪುಣ್ಯ ಪಾಪದ ಫಲಗಳ ಮೂಲಕ ಇದನ್ನ ಅವನು ಮಾಡಿಸ್ತಿರ್ತಾನೆ. ಇದನ್ನ ಮಾಡಿಸ್ಬೇಕಾದ್ರೆ ಸಪೋಸ್ ನಮ್ಮಲ್ಲಿ ಅನುಸಂಧಾನ ಅಂತ ಅನ್ನೋದೊಂದು ಉತ್ತಮವಾಗಿದ್ರೆ, ಅದು ನಮ್ಮ ಸಂಸ್ಕಾರದಿಂದನೂ ಕೂಡ ಬರ್ತದೆ. ಹೆಂಗೆ ಅನುಸಂಧಾನ ಬರ್ತದೆ ಅಂದರೆ ಒಂದು ಎರಡು ಮಾಧ್ಯಮದಿಂದ ಬರ್ತದೆ. ಒಂದು ಸಂಸ್ಕಾರದಿಂದ ಬರುತ್ತದೆ. ಅಂದರೆ ತಂದೆ ತಾಯಿ ಮನೆಯಲ್ಲಿ ಮಾತಾಡ್ತಕ್ಕಂತಹ ವಿಷಯಗಳು ಚಿಕ್ಕವರಿದ್ದಾಗ ನಮ್ಗೇನು ಕೇಳಿಸ್ತದೆ, ಅದು ನಮ್ಮ ಸಂಸ್ಕಾರದಲ್ಲಿ ಬರ್ತದೆ. ಇದೆಲ್ಲ ಪರಮಾತ್ಮ ಮಾಡಿಸ್ತಿರೋದು, ಇದೆಲ್ಲ ಅವನೇ ಇಚ್ಛೆ, ಇದು ನಮ್ಮ ಕರ್ಮಫಲ, ಏನೋ ಆರಾಮ್ ತಪ್ತು ಅಂದರೆ ಇದೇನೋ ಕರ್ಮಫಲ, ಈ ಥರ ಇದೆಲ್ಲ ಸಂಸ್ಕಾರದಿಂದ ಬರೋದು. ಇನ್ನೊಂದು ತಿಳಿತಾ ತಿಳಿತಾ ಹೋದಂಗೆ, ಅಂದರೆ ಜ್ಞಾನಿಗಳ ಸಂಪರ್ಕ ಅಥವಾ ಸಜ್ಜನರ ಸಂಘ ಆದಾಗ ಈ ತಿಳುವಳಿಕೆ ಕೂಡ ಮೂಡ್ತದೆ. ಅದಕ್ಕೆ ನಾವು ಸಂಧ್ಯಾವಂದನ ಪೂಜೆಯು ಮಾಡ್ತಾನೆ ಇರಬೇಕು ಅಂತೇನಿಲ್ಲ. ಈ ಅನುಸಂಧಾನ ಬಂದಾಗ ಆಟೋಮೆಟಿಕ್ ಆಗಿ ಅನುಸಂಧಾನ ಅದರ ಫಲಗಳನ್ನು ಕೊಡ್ತಾ ಹೋಗ್ತದೆ. ಸೊ ಈ ಕರ್ಮಗಳನ್ನೆಲ್ಲ ಪರಮಾತ್ಮ ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ. ಅದು ಅವನ ಪ್ರೀತಿಗೋಸ್ಕರ ಆಗಬೇಕು. ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ಅಥವಾ ನಾನು ಎಲ್ಲೋ ಸ್ಕೂಲಿಗೆ ಹೋಗಿ ಬರ್ತೀನಿ, ಅಥವಾ ಇವತ್ತು ಯಾರೋ ಒಬ್ರು ಹೆಲ್ಪಿಗೆ ಕರೆದ್ರು, ಬಾರಪ್ಪ ಹೋಗೊಂದು ಸ್ವಲ್ಪ ಏನೋ ಒಂದು ಪೂಜೆ ನವರಾತ್ರಿ ಬಂದಿದೆ ಅದಕ್ಕೆ ಒಂದು ಸ್ವಲ್ಪ ಹೋಗಿ ಕಟ್ಟಿಗೆಗಳನ್ನು ತೊಗೊಂಬರೋಣ, ಅಥವಾ ಏನೋ ಒಂದು ತರಕಾರಿ ತೊಗೊಂಬರೋಣ ಅಂತ ಅವ್ರು ಕೇಳಿದ್ರೆ, ಅದು ಪರಮಾತ್ಮನ ಕೆಲಸ, ಪರಮಾತ್ಮನ ಪ್ರೀತಿಗೋಸ್ಕರ ಅವ್ರು ಮಾಡ್ತಾ ಇರೋ ಕೆಲಸ, ಪರಮಾತ್ಮನ ಸೇವೆ ಅಂತ ಹೋದ್ರೆ ಪುಣ್ಯ ಬರ್ತದೆ. ಇಲ್ಲ ಅಂದ್ರೆ ಪುಣ್ಯ ಬರೋದಿಲ್ಲ. ಹೀಗೆ ಎಷ್ಟೋ ಜನಕ್ಕೆ ಈ ಅನುಸಂಧಾನ ಉತ್ತಮವಾದ ಫಲವನ್ನು ಕೊಡ್ತಾ ಹೋಗ್ತದೆ. ಈ ಅನುಸಂಧಾನ ಇಲ್ಲ ಅಂದ್ರೆ ಮಾಡೋ ಪ್ರತಿಯೊಂದು ಕಾರ್ಯಗಳು ಅದು ಆಮ್, ರಾಕ್ಷಸರ ಪಾಲಾಗ್ತಂತ ಶಾಸ್ತ್ರಗಳು ಹೇಳ್ತವೆ. ಮೊನ್ನೆ ಸೂಕ್ತ ನಾವು ಅಂದಾಗ ಲಾಸ್ಟಿಗೆ ಶ್ಲೋಕ ಏನಂತೀವಿ, ಸಂಸೃಷ್ಟಂ ಧನ ಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು ಭಿಯಂ ದದಾನ ಹೃದಯ ಸತ್ತ ವಪ್ಪರಾಜತಾಸು ಅಪನಿಲಯಂತಾಂ ಓಂ ಅಂತೀವಿ. ಅಲ್ಲಿಯೂ ಕೂಡ ಅದೇ ಹೇಳ್ತದೆ. ಅಂದರೆ ನಾನು ಮಾಡಿದ ಪ್ರತಿಯೊಂದು ಪುಣ್ಯದ ಫಲವನ್ನ ಕಳ್ಳರು ಅಪಹಾರ ಮಾಡದಂಗೆ ಪರಮಾತ್ಮ ನೀನು ಅದನ್ನ ರಕ್ಷಣೆಯನ್ನು ಮಾಡು. ಪರಮಾತ್ಮ ನಮ್ಗೆ ಕೊಡ್ತಾನೆ, ಆದರೆ ಅದು ಕಳ್ಳರು ಅಪಹಾರ ಮಾಡೋ ಚಾನ್ಸ್ ಜಾಸ್ತಿ. ಇವನ್ ಪೂಜೆ ಮಾಡಬೇಕಾದ್ರೂ ಕೂಡ ನಾವು ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಮ್ ಅಂತಂದು ಆ ಎಲ್ಲ ರಾಕ್ಷಸರನ್ನ ಓಡಿಸಿ ದೇವತೆಗಳನ್ನು ಆಹ್ವಾನ ಮಾಡಿ ಪೂಜಾ ಮಂದಿರದಲ್ಲಿ ನಾವು ಎಂಟರ್ ಆಗಿ ಅಲ್ಲಿ ಪೂಜೆಯನ್ನ ಮಾಡ್ತೀವಿ. ಯಾಕೆಂದ್ರೆ ನಾವು ಮಾಡೋ ಪುಣ್ಯಗಳನ್ನ ದುಷ್ಟರು ಅಪಹಾರ ಮಾಡಬಾರ್ದು ಅಂತ ಹೇಳಿ. ಇದು ಹೇಗೆಂದ್ರೆ, ನಾವು ಬ್ಯಾಂಕ್ ನಮಗೆ 1 ಲಕ್ಷಕ್ಕೆ 10 ಲಕ್ಷ ಬೇಕಾದ್ರೆ ಚೆಕ್ ಕೊಟ್ಟ ಮೇಲೆ ಅದು ನಮಗೆ ದುಡ್ಡನ್ನು ಕೊಡ್ತದೆ. ಆ ಹಣವನ್ನು ಸೇಫ್ ಆಗಿ ಮನೆಗೆ ತಂದು ಅದರ ಉಪಯೋಗ ಅಥವಾ ಅದು ಯಾರಿಗೆ ಕೊಡಬೇಕು ಅದು ತಲುಪಿಸೋದು ನಮ್ಮ ಜವಾಬ್ದಾರಿ, ಅದು ಬ್ಯಾಂಕಿನ ಜವಾಬ್ದಾರಿ ಅಲ್ಲ. ಮಧ್ಯದಲ್ಲಿ ಕಳ್ಳರು ಅದನ್ನು ಕದ್ಕೊಂಡು ಹೋಗ್ಬೋದು. ಸೊ ಹೀಗೆ ಈ ನಮ್ಮ ಅನುಸಂಧಾನ ಇಲ್ಲ ಅಂತಂದ್ರೆ ನಾವು ಮಾಡೋ ಪ್ರತಿಯೊಂದು ಪೂಜೆ, ಸಂಧ್ಯಾನ, ಯಾತ್ರೆಗಳು, ಎಲ್ಲ ಕರ್ಮಗಳು ಅದು ಅಪಹಾರವಾಗಿ ಹೋಗಿ ನಮಗೆ ಅದರಿಂದ ಯಾವ ಥರದ್ದು ಫಲಗಳು ಬರೋದೇ ಇಲ್ಲ. ಹೀಗಾಗಿ ಈ ಅನುಸಂಧಾನ ಅನ್ನೋದೇನದಲ್ಲ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಉದಾಹರಣೆ ಹೇಳೋದಂತಂದ್ರೆ, ಈಗ ನಾವು ಎಷ್ಟೋ ಸಲ ವಿಚಾರ ಮಾಡ್ತೀವಿ, ಒಬ್ಬರು ದೊಡ್ಡ ಪಂಡಿತರನ್ನ ಕರೆಸಿ ಅವರನ್ನು ಸನ್ಮಾನ ಮಾಡಬೇಕು, ಅಥವಾ ನಾವು ಹೊಸ ಕಾರ್ ತೊಗೊಂಡಿದ್ದೀವಿ, ಯಾರೋ ಒಬ್ರು ದೊಡ್ಡ ಪಂಡಿತರನ್ನ ಆ ಕಾರಲ್ಲಿ ಕೂಡಿಸ್ಕೊಂಡು ನಾವು ಹೋಗಿ ಬರಬೇಕು, ಫಸ್ಟ್ ಅವರೇ ನಮ್ಮ ಕಾರಲ್ಲಿ ಕೂಡಬೇಕು ಅನ್ನೋ ಈ ಥರ ಎಷ್ಟೋ ಜನಕ್ಕೆ ಆಗ್ರಹ ಇರ್ತದೆ. ಆದರೆ ಅಷ್ಟು ದೊಡ್ಡ ಎಫರ್ಟ್ ಹಾಕಿ ಅಷ್ಟು ದೊಡ್ಡ ಪಂಡಿತರನ್ನ ಅಲ್ಲಿ ಕರ್ಕೊಂಡು ಬಂದು ಅವರಿಗೆ ಆ ಕಾರಲ್ಲೇ ಕೂಡಿಸಿ ಅದರಿಂದ ಪುಣ್ಯ ಬಂತು ಅಂತ ನಾವು ಏನು ಸಂಕಲ್ಪ ಅಥವಾ ಅದು ಅನುಸಂಧಾನ ಮಾಡ್ತೀವಿ, ಅದೇ ಅನುಸಂಧಾನವನ್ನ ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಮನೆಯಲ್ಲೇ ಇದ್ದಾರೆ, ಅವರು ಈಸಿಲಿಯಾಗಿ ಅಕ್ಸೆಸಿಬಲ್ ಇದ್ದಾರೆ. ನಾನು ಕಾರ್ ತಂದಾಗ ನನ್ನ ಜೊತೆನೇ ಬಂದಿದ್ದಾರೆ, ಅಂದರೆ ಕಾರ್ ತಂದ್ಮೇಲೆ ಮನೆ ಮುಂದೆ ಅವರಿದ್ದಾರೆ. ಅವರಲ್ಲೇ ನಾವು ಯಾವುದಾದ್ರೂ ಒಳ್ಳೆಯ ಅನುಸಂಧಾನವನ್ನ ಮಾಡಿ ಅವರನ್ನೇ ಕಾರದಲ್ಲಿ ಕೂಡಿಸರು ಕೂಡ ಅಷ್ಟೇ ಪುಣ್ಯ ಬರ್ತದೆ. ಇದಕ್ಕೆ ಒಂದು ಗಾದೆ ಮಾತು ಕೂಡ ಇದೆ, ಏನು ಅಂದರೆ ಮನೆ ಗೆದ್ದು ಮಾರು ಗೆದಿಬೇಕು ಅಂತ ಹೇಳಿ. ಅಂದ್ರೆ ನಾವು ಫಸ್ಟ್ ನಮ್ಮ ಸರ್ಕಲ್ದಲ್ಲಿ ಅನುಸಂಧಾನವನ್ನು ಹೆಚ್ಚು ಹೆಚ್ಚು ಮಾಡ್ಕೋತ ಹೋದಾಗ
ನಮ್ಮ ತಂದೆ ತಾಯಿಗಳು, ಜನ್ಮ ಕೊಟ್ಟವರು, ಪೂಜ್ಯನೀಯರು, ಇದು ಭಾವನೆ ನಮಗೆ ಹೆಜ್ಜೆ ಹೆಜ್ಜೆಗೂ ಬರ್ತಾ ಹೋಗಬೇಕು. ಆವಾಗ ನಾವು ಹೊರಗಡೆ ಯಾರನ್ನು ಹುಡುಕಾಡ್ಕೊಂಡು ಹೋಗೋ ಅವಶ್ಯಕತೆ ಬರೋದಿಲ್ಲ. ಮನೆಯಲ್ಲಿ ಎಲ್ಲ ಮಾಡಿದ ಕರ್ಮ, ಗೃಹ ಕರ್ಮವ ಬ್ಯಾಸರದೆ ಮಾಡದೆ ಅದನ್ನು ಪರಮಾತ್ಮನ ಕರ್ಮವನ್ನ ಅಂತ ತಿಳ್ಕೊಂಡು ಹೆಣ್ಮಕ್ಳು ಕರ್ಮವನ್ನ ಮನೆಯಲ್ಲೇ ಮಾಡಿದ್ರೆ ಅದರಿಂದ ಮನೆಗೂ ಉಪಯೋಗ ಆಗುತ್ತೆ, ಸಮಾಜಕ್ಕೂ ಉಪಯೋಗ ಆಗುತ್ತೆ, ದೇಹಕ್ಕೆ ಆರೋಗ್ಯಕ್ಕೂ ಉಪಯೋಗ ಆಗುತ್ತೆ. ಅದ್ರಗೋಸ್ಕರ ಹೊರಗಡೆ ಹೋಗಿ ಏನೋ ಒಂದು ಎಕ್ಸ್ಟ್ರಾ ಎಫರ್ಟ್ ಮಾಡಿ ಎಕ್ಸ್ಟ್ರಾ ಮೈಲ್ಸ್ ನಾವು ಹೋಗ್ತೀವಂತೀವಲ್ಲ, ಅದನ್ನ ಮಾಡೋ ಅವಶ್ಯಕತೆ ಏನಿಲ್ಲ. ಅನುಸಂಧಾನವನ್ನ ಈ ತರ ಮಾಡ್ಕೋತಾ ಹೋದಾಗ ಸಾಕಷ್ಟು ದೋಷಗಳು ಹೋಗಿ ನಮ್ಮ ಪುಣ್ಯ ಅದು ನಮಗೆ ಪರಮಾತ್ಮ ಡೈರೆಕ್ಟ್ ಆಗಿ ನಮಗೆ ಅನುಭವಿಸ್ಲಿಕ್ಕೆ ಕೊಡ್ತಾನೆ. ಇದು ಈ ಚಿಂತನೆಯ ಮಹತ್ವ. ಅದೇ ಥರ ನಾವು ಯಾವುದೇ ಪಾರಾಯಣಗಳನ್ನು ಮಾಡ್ತಿರ್ಬೋದು, ಪಾಠವನ್ನ ಮಾಡ್ತಿರ್ಬೋದು, ಅಥವಾ ದಿವಸವನ್ನೇ ನಾವು ಕಳಿತೀವಿ. ಹಿಂದೆ ಒಬ್ಬರು ನಮ್ಮ ಶಾಖಾದಲ್ಲಿ ಬಂದು ವಿಶೇಷವಾಗಿ ಹೇಳಿದ್ರು, ನೀವು ಏನೂ ಎಫರ್ಟ್ ಮಾಡ್ದೇನೆ ಪುಣ್ಯ ಗಳಿಸ್ಬೇಕಾದ್ರೆ ಏನು ವೇ ಇದೆ ಅಂತ ಹೇಳಿ. ಅವರೊಂದು ಸ್ತೋತ್ರ ಕೂಡ ನಮ್ಗೆ ಹೇಳಿದ್ರು, ಬೆಳಿಗ್ಗೆ ಎದ್ದಾಗ ಎನ್ಬೇಕು, ರಾತ್ರಿ ಮಲ್ಕೋಬೇಕಾದ್ರೆ ಅನ್ಬೇಕು ಅಂತ ಹೇಳಿ. ಅದೇ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೂಡ ಪ್ರಾತಃ ಸಂಕಲ್ಪ ಗದ್ದೆಯಲ್ಲೆಲ್ಲ ಬರೆದಿದ್ದು ಅನಿಲ್ ಅವರು ಕೂಡ ಹೇಳಿದ್ರು. ಆ, ಇಲ್ಲಿ ಮುಖ್ಯವಾಗಿ ನಾವು ನೋಡೋದಂದ್ರೆ ಅನುಸಂಧಾನ. ಇವತ್ತಿನ ದಿವಸದಲ್ಲಿ ನಾನು ಏನೇನೋ ಕೆಲಸ ಮಾಡಿಬಿಟ್ಟಿರ್ತೀನಿ, ಎಲ್ಲವನ್ನು ನಾನು ಮಾಡ್ತೀನಿ ಅಂತ ತಿಳ್ಕೊಂಡಿರ್ತೀನಿ. ಎಷ್ಟೋ ಸಲ ನಾನು ಮನಸ್ಸಿಗೆ ಇಲ್ಲದೇ ಕೆಲಸನೂ ನಾನು ಮಾಡಿರ್ತೀನಿ, ಅದು ನನ್ನ ಮನಸ್ಸಿಗೆ ಇರೋದೇ ಇಲ್ಲ. ಯಾರೋ ಒಬ್ಬರು ಮನೆ ಹತ್ರ ನಿಂತು ಜೋರಾಗಿ ಮಾತಾಡ್ತಿರ್ತಾರೆ, ಆ ಮಾತನ್ನ ಕೇಳ್ತೀನಿ. ಆ ಮಾತು ಕೇಳ್ಬೇಕಂತ ನಾನು ಏನಾದರೂ ಬೆಳಿಗ್ಗೆ ಪ್ಲಾನ್ ಮಾಡಿರ್ತೀನ? ಇಲ್ಲ. ಅವ್ರು ಜೋರಾಗಿ ಬಂದು ಏನೋ ಮಾತಾಡ್ತಿರ್ತಾರೆ, ಅವ್ರ ಪರ್ಸನಲ್ ವಿಷಯ, ಅವ್ರ ಮನೇಲಿ ಏನೋ ಜಗಳ ಅಥವಾ ಅವ್ರೇನೋ ವ್ಯವಹಾರದ ವಿಷಯಗಳನ್ನ ಮಾತಾಡ್ತಿರ್ತಾರೆ. ಅದೆಲ್ಲ ನನ್ನ ಕಿವಿಗೆ ಡೈರೆಕ್ಟ್ ಆಗಿ ಹೋಗ್ತಾ ಇರುತ್ತೆ. ಅದು ಹಂಗೆ ಅದರ ಅರ್ಥನೂ ಆಗ್ತಾ ಇರುತ್ತೆ, ಏನಾಗಿದೆ ಅಲ್ಲಿ ಅಂತೇಳಿ ಇಂಟರ್ಪ್ರಿಟೂ ಮಾಡ್ತೀವಿ. ಹಿಂಗಾಗಿರ್ಬೋದು, ಹಾಗಾಗಿರ್ಬೋದು. ಇದೆಲ್ಲ ಹೇಗೆ ಆಯ್ತು ಅಂದ್ರೆ ಪರಮಾತ್ಮ ಅದೆಲ್ಲ ಮಾಡಿಸ್ತಾನೆ. ಹಾಗಾಗಿ ಈ ಮಾಡಿದ ಎಲ್ಲ ಕರ್ಮಗಳು ಇವತ್ತು ಅವನೇ ಮಾಡಿಸಿದ್ದಾನೆ. ಮುಖ್ಯವಾಗಿ ಪ್ರತಿ ಕರ್ಮವು ಪರಮಾತ್ಮನ ಪ್ರೀತಿಗೋಸ್ಕರ ಆಗಲಿ, ನಾಳೆನೂ ಕೂಡ ಪರಮಾತ್ಮ ತನ್ನ ಪ್ರೀತಿಗೋಸ್ಕರ ಆಗುವ ಕೆಲಸಗಳನ್ನೇ ನನ್ನಿಂದ ಮಾಡಿಸ್ಕೊಳ್ಳಿ ಅಂತ ಹೇಳಿ ಅನುಸಂಧಾನ ಮಾಡಿ ನಾವೇನು ಮಲ್ಕೋತೀವಲ್ಲ, ಇದಕ್ಕೆ ಮಹಾಫಲಗಳನ್ನು ಪರಮಾತ್ಮ ಕೊಡ್ತಾ ಹೋಗ್ತಾನೆ. ಸೊ ಈ ಅನುಸಂಧಾನಗಳನ್ನು ನಾವು ಬೆಳೆಸ್ಕೊಂಡಾಗ ಆವಾಗ ನಮ್ಗೆ ಅರ್ಥ ಆಗ್ತದೆ, ಇಲ್ಲಿ ಎಷ್ಟೋ ಜನ ನಮ್ಮ ಸುತ್ತಮುತ್ತ ಇದ್ದಂಥ ಸಜ್ಜನರು, ಮಹಾನ್ ಸಾತ್ವಿಕರು ಅಥವಾ ಸಾಧಕರು ಯಾವ ಥರ ಅವರು ಡಿಫ್ರೆಂಟ್ ವೇದಲ್ಲಿ ಥಿಂಕ್ ಮಾಡ್ತಾರೆ, ಯಾಕೆ ಅವ್ರಿಗೆ ಬರ್ತಕ್ಕಂಥ ಫಲಗಳು ತುಂಬಾನೇ ಬೇರೆಯಾಗಿರ್ತವೆ ಅಂತಂದು ನಮಗೆ ಆವಾಗ ಸ್ವಲ್ಪ ಅರ್ಥ ಆಗ್ತಾ ಹೋಗ್ತದೆ. ಇಲ್ಲ ಅಂದ್ರೆ ನಾವು ಎಷ್ಟೇ ಅವ್ರ ಕಾಂಪಿಟೇಷನ್ದಾಗ ಅವ್ರು ಏನು ಮಾಡ್ತಾರೆ ನಾವು ಅದು ಮಾಡಿ, ಅವರು ರೇಷ್ಮೆ ವಸ್ತ್ರ ಉಡ್ತೀವಿ ನಾವು ರೇಷ್ಮೆ ವಸ್ತ್ರನೇ ಉಡೋದು, ಅವರು ದೊಡ್ಡದಾಗಿ ಅಕ್ಷಂತ ಹೆಂಗಾರ ಹಚ್ತೀವಿ ನಾವು ದೊಡ್ಡದಾಗಿ ಹಚ್ಚೋದು, ಏನು ಮಾಡಿದ್ರು ಕೂಡ ಇದು ಹೆಂಗಂದ್ರೆ ಒಂಥರ ಮೆಕ್ಯಾನಿಕಲ್ ವರ್ಕ್ ಥರ ಆಗುತ್ತೆ. ಇದು ಹೊರತಾಗಿ ಇದು ಫಲ ಕೊಡೋದಲ್ಲ. ಇದಕ್ಕೆ ಇನ್ನೊಂದು ವೆರಿ ಜನರಿಕ್ ಉದಾಹರಣೆಯನ್ನು ನಾನು ಏನು ಹೇಳಬಲ್ಲೆ ಅಂದರೆ, ಲಾಂಗ್ ಬ್ಯಾಕ್ ಒಬ್ಬ ಎನಲಿಸ್ಟ್, ಅಂದರೆ ಕಂಪ್ನಿಗಳು ಯಾವ ಥರ ವರ್ಕ್ ಮಾಡ್ತಾವೆ ಅಂತ ಒಬ್ಬ ಎನಲಿಸ್ಟ್ ಥಿಂಕ್ ಮಾಡಿ ಅವನು ಹೇಳ್ತಾನೆ, ಯಾಕೆ ಇವತ್ತು ಆ್ಯಪಲ್ ಪ್ರಾಡಕ್ಟ್ಸ್, ಆ್ಯಪಲ್ ಕಂಪ್ನಿ ಪ್ರಾಡಕ್ಟ್ಸ್, ಲ್ಯಾಪ್ಟಾಪ್ ಇರ್ಬೋದು, ಐಫೋನ್ ಇರ್ಬೋದು, ಐಪ್ಯಾಡ್ ಇರ್ಬೋದು, ಐಪಾಡ್ ಇರ್ಬೋದು, ಇನಿಷಿಯಲಿ ಏನೇನೋ ಅವರು ಕಂಡುಹಿಡಿದಿದ್ರು, ಇವೆಲ್ಲ ಯಾಕಷ್ಟು ಪಾಪ್ಯುಲರ್ ಆಗ್ತವೆ, ಯಾಕೆ ಕಸ್ಟಮರ್ಸ್ ಅಷ್ಟು ಅದ್ರಗೋಸ್ಕರ ವೇಟ್ ಮಾಡ್ತಾರೆ. ಕಾಂಪಿಟೇಟರ್ ಸಾಕಷ್ಟಿದ್ದಾರೆ, ಮೈಕ್ರೋಸಾಫ್ಟ್ ಇತ್ತು, ಈಗ ಗೂಗಲು ಕೂಡ ಆ ಫೀಲ್ಡಲ್ಲಿದೆ, HP ಇದೆ, ಸನ್ ಇದೆ, ಸಾಕಷ್ಟು ಕಂಪ್ನಿಗಳೆಲ್ಲ ಪ್ರೊಡ್ಯೂಸ್ ಮಾಡ್ತಿದ್ದು. ಆದ್ರೆ ಆಪಲ್ ಅಷ್ಟ್ಯಾಕೆ ಪಾಪ್ಯುಲರ್ ಆಗ್ತಿತ್ತು ಅಂದ್ರೆ ಅದನ್ನು ನಾವು ಅನುಸಂಧಾನೆ ಅನ್ಬೋದು. ಏನಂದ್ರೆ ಅವ್ರು ಏನ್ ಥಿಂಕ್ ಮಾಡ್ತಿರಂದ್ರೆ, ಕಸ್ಟಮರ್ ಅಲ್ಲಿ ಈ ತರ ತೊಂದರೆಗಳಿವೆ, ಆ ತೊಂದರೆಗಳು ನಮ್ಮ ಪ್ರಾಡಕ್ಟ್ ಸಾಲ್ವ್ ಮಾಡುತ್ತೆ ಅಂತ ಹೇಳಿ ಅವರು ಪ್ರಾಡಕ್ಟ್ ಅನ್ನ ಮಾರ್ಕೆಟ್ ಅಲ್ಲಿ ಬಿಡ್ತಿದ್ರು. ಮಿಕ್ಕವ್ರ ಪ್ರಾಡಕ್ಟ್ ಅನ್ನ ಹೇಗೆ ಬಿಡ್ತಿದ್ರು ಅಂದ್ರೆ, ನಾವೊಂದು ತುಂಬಾ ಇನ್ನೋವೇಟಿವ್ ಆಗಿ ತುಂಬಾ ಡಿಫ್ರೆಂಟ್ ವೆರೈಟಿ ಆಗಿ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡಿದ್ವಿ, ಇಂತಹ ಪ್ರಾಡಕ್ಟ್ ಮಾರ್ಕೆಟ್ದಲ್ಲಿ ಬೇರೆ ಯಾರು ಕೊಡೋಕೆ ಸಾಧ್ಯ ಇಲ್ಲ, ಅದಕ್ಕೆ ನೀವು ಇಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ. ತುಂಬಾ ಡಿಫ್ರೆನ್ಸ್ ಇದೆ ಈ ಎರಡು ಡೈರೆಕ್ಷನ್ದಲ್ಲಿ. ನಾನೇನೋ ಒಂದು ಒಳ್ಳೆ ಪ್ರಾಡಕ್ಟ್ ತಯಾರು ಮಾಡಿದ್ದೀನಿ ಅಂತ ಹೇಳಿ ಕನ್ಸ್ಯೂಮರ್ಸ್ ಅದನ್ನ ಪರ್ಚೇಸ್ ಮಾಡಿ ಯೂಸ್ ಮಾಡ್ಕೋಬೇಕು ಅನ್ನತಕ್ಕಂಥ ಅನುಸಂಧಾನ ಎಲ್ಲಿ? ನಿಮಗೆ ಈ ತರ ಬಿಸ್ನೆಸ್ ಮಾಡ್ತಿರ್ಬೋದು, ನೀವು ಓದ್ತಾ ಇರ್ಬೋದು, ಅಥವಾ ನೀವು ಕುರುಡ್ರಾಗಿರ್ಬೋದು, ಕಿವುಡ್ರಾಗಿರ್ಬೋದು, ಎಕ್ಸೆಸಿಬಿಲಿಟಿ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫೀಚರ್ ಯಾವುದೇ ಪ್ರಾಡಕ್ಟ್ದಲ್ಲಿ. ಆಪಲ್ ಪ್ರಾಡಕ್ಟ್ದಲ್ಲಿ ಎಕ್ಸೆಸಿಬಿಲಿಟಿ ಫೀಚರ್ ಈಸ್ ಒನ್ ಆಫ್ ದ ಟಾಪ್ ಫೀಚರ್. ಅಂದ್ರೆ ಅದಕ್ಕೋಸ್ಕರನೇ ತಗೋತಾರೆ. ಇವತ್ತು ಬೇಕಾದಂಥ ಕೂಡ ಜಗತ್ತಿನಲ್ಲಿ ಇರ್ತಕ್ಕಂಥ ಯಾವುದೇ ಕೂಡ ಆಪಲ್ ಪ್ರಾಡಕ್ಟ್ಸನ್ನು ಈಸಿಯಾಗಿ ಯೂಸ್ ಮಾಡ್ಬೋದು, ಅಷ್ಟು ಎಕ್ಸೆಸಿಬಿಲಿಟಿಯನ್ನು ಅವ್ರು ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರು ಆ ಥರ ತೊಂದರೆ ಇದ್ದ ಯೂಸರ್ ಹೆಂಗೆ ಯೂಸ್ ಮಾಡ್ತಾನೆ ನಮ್ಮ ಪ್ರಾಡಕ್ಟ್ ಅಂತ ಥಿಂಕ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಅನ್ನು ಕಂಡುಹಿಡಿದು ಮಾರ್ಕೆಟಲ್ಲಿ ಬಿಡ್ತಾರೆ.
ಈ ಅನುಸಂಧಾನ ಯಾವಾಗ ಅದು ಬರ್ತದಲ್ಲ ಅದ್ರದ್ದು ಉಪಯೋಗ ಜನಕ್ಕೂ ಆಗ್ತದೆ, ಅವರಿಗೂ ಆಗ್ತದೆ. ಹೀಗಾಗಿ ನಾವು ಇವತ್ತು ನಮ್ಮ ಲೈವ್ ಎಕ್ಸಾಂಪಲ್ ನಾವು ಇದೆಲ್ಲ ನೋಡಿದ್ದೀವಿ. ಆ ರೀತಿ ಅನುಸಂಧಾನಗಳನ್ನು ನಾವು ಹೆಚ್ಚೆಚ್ಚು ದಿವಸದಲ್ಲಿ ಬೆಳೆಸ್ಕೋಬೇಕು. ಇದಕ್ಕೆ ಜಾಸ್ತಿ ದುಡ್ಡು ಖರ್ಚಾಗಲ್ಲ. ಹೊಸದೇನೋ ಒಂದು ಹೋಗಿ ಕಲಿಬೇಕು ಅಂತ ಅನ್ನೋದು ಅವಶ್ಯಕತೆ ಇಲ್ಲ. ಇದಕ್ಕೆ ಏನೋ ಒಂದು 5-6 ತಿಂಗಳು ನಾನು ಏನೋ ಒಂದು ಎಫರ್ಟ್ ಹಾಕಿ ಮಾಡಿದ್ಮೇಲೆ ಆಮೇಲೆ ಇದು ಬರ್ತದೆ ಅಂತ ಅನ್ನೋದು ಇಲ್ಲ. ಇದನ್ನು ನಾವು ಡೈಲಿ ನಮ್ಮ ಕರ್ಮದಲ್ಲಿ ರುಟೀನ್ದಲ್ಲಿ ಇದನ್ನು ಬಳಸ್ಕೋತಾ ಹೋದಾಗ ನಮಗೆ ಇದು ಉತ್ತಮವಾದ ಫಲವನ್ನು ಕೊಡ್ತಾ ಹೋಗ್ತದೆ. ಸೊ ಈ ಥರ ನಾವು ಮಾಡಿದಾಗ ಪ್ರತಿಯೊಂದು ವಸ್ತುವು ಕೂಡ ನಮಗೆ ಅತ್ಯಂತ ಫಲಕಾರಿ ಆಗ್ತದೆ. ಈಗ ಲ್ಯಾಪ್ಟಾಪ್, ಇದನ್ನು ನಾನು ಒಳ್ಳೆಯದಕ್ಕೂ ಉಪಯೋಗಿಸ್ಕೋಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಕೋಬೋದು. ಆದರೆ ನನ್ನ ಈ ಲ್ಯಾಪ್ಟಾಪನ್ನು ಖರೀದಿ ಮಾಡಬೇಕಾದ್ರೆ ನನ್ನ ಅನುಸಂಧಾನ ಹೇಗಿರ್ಬೇಕಂದ್ರೆ ಇದರಿಂದನೂ ಒಂದು ಧರ್ಮ ಕಾರ್ಯ ಆಗಲಿ ಅಂದಾಗ ಈ ಲ್ಯಾಪ್ಟಾಪ್ ಮುಖಾಂತರ ನಾವು ಸ್ವಾಮಿಗಳು ಪ್ರವಚನ ಕೇಳ್ತಾ ಇರ್ಬೋದು, ಇದರಿಂದ ಧಾರ್ಮಿಕ ಡಿಸ್ಕಷನ್ಗಳು ಮಾಡ್ತಿರ್ಬೋದು, ಇದರಿಂದ ಒಳ್ಳೆಯ ಯಾವುದೋ ಪರಮಾತ್ಮನ ಫೋಟೋವನ್ನು ನೋಡ್ತಿರ್ಬೋದು. ಇದನ್ನೆಲ್ಲ ನಮಗೆ ಅದು ಕೊಡ್ತಾ ಹೋಗುತ್ತದೆ. ಇಲ್ಲ ಅದು ಕೆಟ್ಟ ಫಲವನ್ನೇ ಕೊಡ್ತದೆ. ಅದೇ ಥರ ಕಾರು, ಒಂದು ಹೊಸ ಕಾರ್ ತಗೋತೀನಿ ಅಂದರೆ ಒಂದು ಮೂರು ಅನುಸಂಧಾನ ಬರ್ಬೋದು ನಮ್ಮ ಮನಸ್ಸಲ್ಲಿ. ಒಂದು, ಬೇರೆಯವರು ಈ ಥರ ಕಾರ್ ತೊಗೊಂಡಿದ್ದಾರೆ, ಇದು ಲೇಟೆಸ್ಟ್ ಮಾಡಲು, ಈ ಕಾರ್ ಯಾರ ಹತ್ರ, ನಮ್ಮ ಫ್ರೆಂಡ್ಸ್ ಹತ್ರ ಇಲ್ಲ, ನಾನು ತೊಗೊಳ್ತಾ ಇದ್ದೀನಿ ಅಂತ ಒಂದು ಅನುಸಂಧಾನ. ಎರಡನೆಯದ್ದು, ಈ ಕಾರು ತೊಗೊಂಡು ಆರಾಮಾಗಿ ಲಕ್ಸುರಿಯಾಗಿ ಮಜಾ ಮಾಡ್ಬೋದು ಅಂತ ಎರಡನೇದ್ದು. ಕೆಲವ್ರು ಬರ್ಕೊಂಡಿರ್ತಾರೆ ಲಿವ್ ಟು ಡ್ರೈವ್ ಅಂತ ಹೇಳಿ, ಅಂದರೆ ಗಾಡಿ ನಡೆಸೋಸರನೇ ಅವ್ರು ಹುಟ್ಟಿರ್ತಾರಂತೆ. ಇದರಂಥ ವರ್ಸ್ಟ್ ಅನುಸಂಧಾನ ಯಾವುದೂ ಇಲ್ಲ. ಸೊ ಅದೊಂಥರ ಡ್ರೈವರ್ ರೋಲ್ ಬೇಡ್ದಂಗೆ ಜೀವನದಲ್ಲಿ. ಮೂರನೇ ಅನುಸಂಧಾನ, ಇದೊಂದೇನೋ ಮಾಧ್ಯಮ, ಇದು ಒಂದು ವಾಹನ. ವಾಹನ ನನಗೆ ಧರ್ಮ ಕಾರ್ಯಕ್ಕೆ ಅನುಕೂಲ ಆಗಬೇಕು, ಇದರಿಂದ ಸಾಕಷ್ಟು ಧರ್ಮ ಕಾರ್ಯಕ್ಕೆ ನನಗೆ ಈ ವಾಹನ ಉಪಯೋಗ ಬೀಳಬೇಕು ಅಂತ ಕೂಡ ಅನುಸಂಧಾನವನ್ನು ನಾವು ಮಾಡ್ಬೋದು. ಈ ಮೂರಲ್ಲಿ ಯಾವುದು ಶ್ರೇಷ್ಠ ಅಂತ ನಾವೇ ಡಿಸೈಡ್ ಮಾಡ್ಕೋಬೇಕು. ಧರ್ಮಕ್ಕಂದ್ರೆ ಪರಮಾತ್ಮ ಧರ್ಮ ಮಾಡೋ ಶಕ್ತಿನೂ ಕೊಡ್ತಾನೆ. ಧರ್ಮ ಮಾಡೋದು ಟಫ್ ಇವತ್ತು. ಆ್ಯಕ್ಚುಲಿ ಯಾರೊಬ್ರು ಧರ್ಮ ಮಾಡ್ತಾರಂದ್ರೆ ದೇ ಆರ್ ಮೋರ್ ಸ್ಟ್ರಾಂಗರ್ ದ್ಯಾನ್ ಎನಿಬಡಿ ಎಲ್ಸ್. ಇವತ್ತು ಏಕಾಶಿ ಉಪವಾಸ ಅವನೇ ಮಾಡ್ತಾನೆ ಅಂದರೆ ಹಿ ಈಸ್ ಮೋರ್ ಸ್ಟ್ರಾಂಗ್ ಬೈ ವಿಲ್ ಪವರ್ ಆರ್ ಬೈ ಹೆಲ್ತ್ ಕಂಪೇರ್ ಟು ಎನಿವನ್ ಎಲ್ಸ್. ಉಳಿದಿದ್ದು ಬೇಕಾದ್ ಮಾಡ್ಬೋದು. ಸೊ ಹೀಗೆ ಆ ಧರ್ಮಕ್ಕೆ ದೇಹ ಒಳ್ಳೇದು ಕೊಡ್ತಾನೆ, ಮನಸ್ಸು ಒಳ್ಳೇದು ಕೊಡ್ತಾನೆ, ಅಷ್ಟು ಫೋಕಸ್ ಕೊಡ್ತಾನೆ, ಆ ಶಕ್ತಿ ಕೊಡ್ತಾನೆ, ಸುತ್ತಮುತ್ತಿರೋ ಪರಿಸರ ಕೊಡ್ತಾನಲ್ಲ, ಅದು ಮಹತ್ವ. ಸೊ ಹಾಗಾಗಿ ಪ್ರತಿಯೊಂದರಲ್ಲೂ ನಾವು ಅನುಸಂಧಾನವನ್ನು ಬೆಳೆಸ್ಕೋತಾ ಬೆಳೆಸ್ಕೋತಾ ಹೋದಾಗ ನಮಗೆ ಹೆಚ್ಚೆಚ್ಚು ಫಲ ಬರ್ತದೆ ಅಂತ ಹೇಳ್ತಾ, ಈ ಮಧ್ವಾ ಇನ್ಫ್ಲುಯೆನ್ಸರ್ ಅಂತ ಏನು ಅನಿಲ್ ಅವರಿಲ್ಲಿ ಫೋಟೋಗಳನ್ನು ತೋರಿಸ್ತಾ ಇದ್ದಾರೆ, ಇಲ್ಲಿ ನನ್ನ ಡೈರೆಕ್ಟ್ ಗುರುಗಳು ಒಬ್ರು ಇದ್ದಾರೆ, ಮಧ್ವಾಚಾರ್ಯ ಮೊಕಾಶಿ ಅವರು. ಸೆಕೆಂಡ್ ರೋದಲ್ಲಿ ಫಸ್ಟ್ ಮಧ್ವಾಚಾರ್ಯ ಮೊಕಾಶಿಚಾರ್ದು ಮುಖ್ಯವಾಗಿ ಹೇಳಬೇಕು ಅಂದರೆ ಅವರು ಯಾವಾಗಲೂ ಒಂದೇ ಒಂದು ಏನು ಅಂದರೆ ಅಂತಿದ್ರು. ಅವ್ರು ಹೇಳ್ತಾ ಇರೋ, ಅವ್ರು ಯಾವ ವೇದಿಂದ ಏನೇ ಹೇಳಿದ್ರು ಕೂಡ ಅದು ನಮಗೆ ಏನು ಒಳಗಡೆ ಅದು ಇಂಟರ್ಪ್ರೇಟ್ ಆಗಿ ಫೈನಲ್ ಏನು ಕನ್ಕ್ಲೂಷನ್ ಬರ್ತಿತ್ತು ಅಂದರೆ, ನಮ್ಮ ಸಮಾಜ ಹೇಗೆ ಮುಂದೆ ಹೋಗ್ಬೇಕು, ನಮ್ಮ ಸಮಾಜದಲ್ಲಿ ಮಾಧ್ವ ಪ್ರಜ್ಞೆ ಹೇಗೆ ಬೆಳಿಬೇಕು, ನಮ್ಮ ಯುವಕರಲ್ಲಿ ಧರ್ಮ ಹೆಂಗೆ ಬರಬೇಕು, ನಾವು ಯಾವ ಥರ ಸಿಂಪತೈಸರ್ ಆಗಬೇಕು, ಅಂದರೆ ಯಾವನೊಬ್ಬ ತಪ್ಪು ಮಾಡ್ತಾನೆ ಅವನಿಗೆ ಬೈಯದೆ ಶಿಕ್ಷಿಸದೆ ಅವನನ್ನು ಹೇಗೆ ಸರಿದಾರಿ ತರಬೇಕು, ಅವನು ಇವತ್ತು ಮಾಡಲಿಕ್ಕಿಲ್ಲ ಮುಂದೆ ಹೆಂಗೆ ಮಾಡ್ಬೋದು ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟು ಅವನಿಗೆ ಆಶೀರ್ವಾದವನ್ನು ಮಾಡಿ ಅವನು ಮುಂದೆ ಅವನು ಒಳ್ಳೆಯವನಾಗಂತೆ ಹೇಗೆ ನಾನು ಅವನನ್ನು ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತಕ್ಕಂಥ ಅನುಸಂಧಾನ ಅವರಲ್ಲಿ ಗಾಢವಾಗಿತ್ತು. ಹೀಗಾಗಿ ಅವರ ಜೊತೆ ಅಂದರೆ ಅವ್ರು ನಮ್ಮ ಸ್ಕೂಲಲ್ಲೂ ಟೀಚರ್ ಇದ್ದರು, ಹೊರಗಡೆನೂ ಗುರುಗಳಿದ್ರು. ಸೊ ಸ್ಕೂಲಲ್ಲಿ ಎಷ್ಟು ಜನ ಬ್ರಾಹ್ಮಣ ಟೀಚರ್ಸ್ ಇದ್ದರು, ನಮ್ಮ ಮಾಧ್ವ ಟೀಚರ್ಸ್ ಇದ್ದರು, ಅವರು ಕೂಡ ಎಲ್ಲರೂ ಪರಿವರ್ತನೆ ಆದರು, ನಾವು ಕಣ್ಣಲ್ಲಿ ನೋಡಿದ್ವಿ. ಅದಲ್ಲದೆ ಅಲ್ಲಿರ್ತಕ್ಕಂಥ ಯುವಕರು ಇರಬಹುದು ಅಥವಾ ಈಗಿರ್ತಕ್ಕಂಥ ಅಲ್ಲಿ ಯುವ ಪಂಡಿತರು ಕೆಲವೊಬ್ರು ಇರಬಹುದು, ಅವರೆಲ್ಲರೂ ಈ ಆಚಾರ್ಯರ ಇನ್ಫ್ಲೂಯೆನ್ಸ್ಗೆ ಒಳಗಾದವರೇ. ಯಾಕೆಂದರೆ ಅವರ ಅನುಸಂಧಾನ ಅಷ್ಟು ಸ್ಟ್ರಾಂಗ್ ಆಗಿತ್ತು. ಸೊ ಹೀಗಾಗಿ ಇಂತಹ ನಾವೇನು ಈ ಸಾಧಕರನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ, ಅವರಲ್ಲಿ ಒಂದು ವಿಶೇಷವಾದಂಥ ಗುಣ ನಾನು ನೋಡಿದ್ದು ಕಾಮನ್ ಆಗಿ ಅಂತಂದರೆ ಅವರ ಅನುಸಂಧಾನ. ಹೀಗಾಗಿ ಆ ಅನುಸಂಧಾನವನ್ನು ನಾವು ಹೆಚ್ಚೆಚ್ಚು ಚಿಂತನೆ ಮಾಡಿದಾಗ ಆ ಗುಣಗಳು ನಮ್ಮಲ್ಲಿ ಹೆಚ್ಚೆಚ್ಚು ಬರ್ತದೆ. ಇದಕ್ಕೆ ಇನ್ನೊಂದು ಶ್ಲೋಕ ಜಸ್ಟಿಫೈ ಮಾಡಬೇಕು ಅಂದರೆ ಪರಮಾತ್ಮ ಹೇಳ್ತಾನೆ, ನೀವು ಯಾರಲ್ಲಿ ಯಾರನ್ನ ಹೇಗೆ ನೋಡ್ತಿರಲ್ಲ ಆ ಗುಣಗಳು ನಮ್ಮಲ್ಲಿ ಬರ್ತಾವಂತೆ, ಅಥವಾ ಅವನು ಆ ಥರನೇ ಇದ್ದು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಒಂದು ಮೂರ್ತಿಯನ್ನು ನೋಡಿ, ಇದು ಕಲ್ಲಿನ ಮೂರ್ತಿ, ಇದಕ್ಕೆ ಅಭಿಷೇಕ ಮಾಡೋಣ ಅಂದರೆ ಕಲ್ಲಿನ ಮೂರ್ತಿ ಅಭಿಷೇಕ ಮಾಡಿ ಒಂದು ಟೇಸ್ಟ್ಫುಲ್ ಆಗಿರೋ ಪಂಚಾಮೃತ ಸಿಗುತ್ತೆ ಅಷ್ಟೇ. ಆದರೆ ಇಲ್ಲಿ ಪರಮಾತ್ಮನ ಸನ್ನಿಧಾನ, ಅಲ್ಲಿ ಗೋಲಕ ಚಿಂತನೆ, ಆ ಪರಮಾತ್ಮನಿಗೆ ಅಭಿಷೇಕವನ್ನು ನಾನು ಮಾಡ್ತಾ ಇದ್ದೀನಿ, ಇವನು ಕೊಟ್ಟಿದ್ದ ಈ ಪದಾರ್ಥಗಳು ಅದರಲ್ಲೂ ಅವನೇ ಇದ್ದಾನೆ, ಈ ಥರ ವಿವಿಧ ಚಿಂತನೆಯನ್ನು ನಾವು ಮಾಡಿ ಆ ಪಂಚಾಮೃತವನ್ನು ಸ್ವೀಕಾರ ಮಾಡಿದಾಗ ಅದು ಅಮೃತವಾಗ್ತದೆ. ಇಲ್ಲಾರ ಅದೊಂದು ಟೇಸ್ಟಿ, ಒಂದು ಗ್ಲಾಸೋ 2 ಗ್ಲಾಸೋ 3 ಗ್ಲಾಸೋ ಅಥವಾ ಒಂದು ಬಕೆಟ್ದಷ್ಟು ಕುಡಿತಾ ಇರ್ಬೋದು ಸುಮ್ಮನೆ ಟೇಸ್ಟ್ಗೋಸ್ಕರ. ಅದರಿಂದ ಏನೂ ಫರಕ್ ಬೀಳಲ್ಲ ನಮಗೆ ಲೈಫ್ದಲ್ಲಿ. ಆದರೆ
ಒಂದೇ ಒಂದು ಹನಿ ಪಂಚಾಮೃತ ಕೈಯಲ್ಲಿ ಆ ಅನುಸಂಧಾನದಿಂದ ಬಿದ್ದರೆ ನಮ್ಮ ಸಾಕಷ್ಟು ರೋಗಗಳು, ನಮ್ಮ ದೋಷಗಳು, ಪಾಪಗಳು ಸುಟ್ಟು ಹೋಗ್ತವೆ. ಆ ಅನುಸಂಧಾನ ನಮ್ಮಲ್ಲಿ ಬರಬೇಕು. ಹೀಗೆ ಈ ಥರ ಅನುಸಂಧಾನ ಮಾಡೋ ಸಾಕಷ್ಟು ಸಾಧಕರನ್ನ ನಾವು ನೋಡ್ತಾ ಇದ್ದೀವಿ. ಪರಮಾತ್ಮ ಹೇಳ್ತಾನೆ, ಅದು ನೀವು ಯಾವ ಥರ ವಿಚಾರ ಮಾಡ್ತೀರಿ ಆ ಥರ ನಾನು ಒಳಗಡೆ ಇದ್ದು ನಿಮಗೆ ನಾನು ಫಲಗಳನ್ನು ಕೊಡ್ತೀನಿ ಅಂತೇಳಿ. ಇವತ್ತೆಷ್ಟೋ ಕ್ಷುದ್ರ ಗುರುಗಳನ್ನು ಜನರು ಪೂಜೆ ಮಾಡ್ತಾರೆ. ಅವರು ದೇವರು ಅಲ್ಲ ಅಂತ ಎಲ್ಲರಿಗೂ ಗುರ್ತು, ಅವರು ಧಾರ್ಮಿಕನೂ ಇರಲಿಲ್ಲ ಅಂತ ಗುರ್ತು, ಅವ್ರು ಯಾವ ಧರ್ಮ ಗ್ರಂಥಗಳನ್ನು ಬರೆದಿಲ್ಲ, ಧರ್ಮ ಬೋಧವನ್ನು ಮಾಡಿಲ್ಲ, ಆದರೂ ಅವರು ಗುರುಸ್ಥಾನಗಳಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಆದರೆ ಅವರ ಭಕ್ತರಿಗೆ ಪರಮಾತ್ಮ ಯಾವ ಥರ ಫಲ ಕೊಡ್ತಾನೆ ಅಂದರೆ ಆ ಥರ ತುಚ್ಛ ರೀತಿಯಿಂದನೇ ಫಲವನ್ನು ಅವ್ರಿಗೆ ಕೊಡ್ತಾ ಹೋಗ್ತಾನೆ. ಹೀಗಾಗಿ ನಮ್ಮ ಅನುಸಂಧಾನ ಬಹಳ ಹಾಯಾಗಿರಬೇಕು. ನಾವು ರಾಘವೇಂದ್ರ ಸ್ವಾಮಿಗಳಲ್ಲಿ ಹೋದಾಗೂ ಕೂಡ ಯಾಕೆ ಹೇಳ್ತಾರೆ, ಎಷ್ಟೋ ಪ್ರವಚನದಲ್ಲಿ ಹೇಳ್ತಿರ್ತಾರೆ, ಹೋಗಿ ಕಾರ್ ಕೇಳಬೇಡಿ, ನಂಗೆ ಮದುವೆ ಮಾಡಿಕೊಡು, ಹಂಗಿಂಗ ಅಂದವ್ರು ನಮ್ಮ ಸಮಸ್ಯೆ ಕೇಳಬಾರ್ದು ಅಂತಲ್ಲ. ಆದರೆ ನಾವು ಅಷ್ಟಕ್ಕೆ ರಾಯರನ್ನು ಸೀಮಿತ ಮಾಡೋದು ತಪ್ಪು. ಅವ್ರು ನಮ್ಗೆ ಏನೇನೋ ಪಾಪಗಳನ್ನು ಪರಿಹಾರ ಮಾಡಿ ಏನೇನೋ ಕೊಡ್ತಕ್ಕಂಥವ್ರು, ನಾವು ಅಷ್ಟಕ್ಕೆ ಸೀಮಿತ ಮಾಡಿದ್ರೆ ಅವ್ರು ಅಷ್ಟೇ ಕೊಟ್ಟು ನಮಗೆ ಕಳಿಸಿಬಿಡ್ತಾರೆ. ಅದನ್ನು ಬೇಡಬೇಡಿ ಅಂತಾರೆ. ಆ ದೊಡ್ಡದು ಬಂದಾಗ ಸಣ್ಣ ಚಿಕ್ಕದರ ಜೊತೆ ಬಂದೇ ಬರುತ್ತೆ. ಪುಷ್ಪಮಾಲಾ ಪ್ರಸಂಗೇನ ಸೂತ್ರಂ ಶಿರಸಿ ಧಾರೆಯೇ ತನ್ನಂಗೆ, ಹೂವಿನ ಜೊತೆ ದಾರ ಸೇರ್ಕೊಂಡಾಗ ದಾರಕ್ಕೂ ಕೂಡ ಮಹತ್ವ ಬಂದು ಹೋಗ್ತದೆ, ಅದನ್ನೂ ಪರಮಾತ್ಮನ ಕೊಳ್ಳಲ್ಲಿ ವಿರಾಜಿಸ್ತದೆ ಅಂತ ಹೇಳ್ತಾರೆ. ಆ ಥರ ನಮ್ಮ ಅನುಸಂಧಾನಗಳನ್ನು ಹೆಚ್ಚೆಚ್ಚು ಮಾಡಿಕೊಂಡು ಇಂತಹ ಸಾಧಕರ ಚಿಂತನೆಗಳನ್ನು ನಾವು ಮಾಡ್ತಾ ಹೋಗ್ಬೇಕು ಅಂತ ಹೇಳಿ ಶ್ರೀಕೃಷ್ಣ ಅರ್ಪಣಮಸ್ತು.